ಹಾಯ್ ಎವ್ರಿವನ್, ನಾನು ನಿಮ್ಮ ಹುಸೇನ್ ನಾಯ್ಕರ್. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಾಗಿನಿಂದ ಎಲ್ಲರೂ ಕೂಡ ಟಾಪರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರದ್ದು 95 ಆಯಿತು, 98 ಆಯಿತು, ಇಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಹೇಳಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಸೆಕೆಂಡ್ ಪಿ ಯು ಸಿ ಎಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ನಲ್ಲಿ, ಎಕನಾಮಿಕ್ಸ್ನಲ್ಲಿ ಕಡಿಮೆ ಸ್ಕೋರ್ ಆಗಿರುವಂತಹ, ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಆ ಒಂದು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ವಿದ್ಯಾರ್ಥಿಗಳು ಯಾವ ರೀತಿ ಒಳ್ಳೆ ಸ್ಕೋರ್ ಅನ್ನ ಮಾಡಿ ಎಕ್ಸಾಮ್ 2 ಅಲ್ಲಿ ತಮ್ಮ ಭವಿಷ್ಯವನ್ನ ಸುಧಾರಿಸಿಕೊಳ್ಬಹುದು. ಅವರ ಕಡೆ ಇರುವಂತಹ ಇನ್ನೊಂದು ಅವಕಾಶವನ್ನ, ನೀವು ಸೆಕೆಂಡ್ ಪಿ ಯು ಸಿ ಯಾವುದೇ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ರೆ ಅಥವಾ ಕಡಿಮೆ ಸ್ಕೋರ್ ಆಗಿದ್ರೆ ಯಾವ ರೀತಿ ಎರಡನೆಯ ಅವಕಾಶವನ್ನು ನೀವು ಬಳಸಿಕೊಂಡು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂಡ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಆ ಒಂದು ರೀತಿ ನಿಮಗೆ ಹೆಲ್ಪ್ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಯಾಕೆಂದ್ರೆ ಕಡಿಮೆ ಸ್ಕೋರ್ ಆಗಿದೆ ಅಥವಾ ಫೇಲ್ ಆಗಿದೆ ಅಂದ್ರೆ ಏನೋ ಸಮಸ್ಯೆ ಇದೆ, ನಿಮ್ಮ ಪ್ರಿಪರೇಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಏನೋ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ ಅಂತಾನೆ ಅದರದ್ದು ಅರ್ಥ ಆಗುತ್ತೆ. ಬಟ್ ವೀಕ್ ಇದ್ದೀರಾ ಅಂದ್ರೆ ಯಾವಾಗ ಪರ್ಮನೆಂಟ್ಲಿ ವೀಕ್ ಇರ್ತೀರಾ ಅಂತ ಅಲ್ಲ. ಸೊ ಡೆಫಿನೆಟ್ಲಿ ಅದನ್ನ ಸುಧಾರಿಸಬಹುದು. ಯಾವ ರೀತಿ ಅದರಲ್ಲಿ ನಾನು ನಿಮಗೆ ಸಹಾಯ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ನೀವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜಸ್ ಮಾಡ್ತಾ ಇದ್ದಾರೆ, ಸರ್ ನಂದು ಇಂಗ್ಲೀಷ್ನಲ್ಲಿ ಬಹಳ ಕಡಿಮೆ ಆಗಿದೆ. ನನಗೆ ಗೊತ್ತಾಗಿರೋ ಪ್ರಕಾರ ಇಂಗ್ಲೀಷ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳದ್ದು ಕಡಿಮೆ ಸ್ಕೋರ್ ಆಗಿದೆ ಅಂಡ್ ಎಷ್ಟೋ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಫೇಲ್ ಕೂಡ ಆಗಿದ್ದಾರೆ. ಸೊ ಭಯ ಪಡಬೇಡಿ, ನಾನು ನಿಮಗೆ ಇಂಗ್ಲೀಷನ್ನು ಪಾಸ್ ಮಾಡಿಸುವಂತಹ ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಒಳ್ಳೆ ಸ್ಕೋರ್ ಮಾಡಿಸ್ಬೇಕು ಆ ರೀತಿ ನಾನು ನಿಮಗೆ ಪ್ರಿಪರೇಷನ್ ಅನ್ನ ಮಾಡಿಸ್ತೀನಿ. ಪಾಸ್ ಆಗ್ತೀರಾ ಅಂದ್ರೆ ಪಾಸ್ ಆಗಿ ಅಂಡ್ ಒಳ್ಳೆ ಸ್ಕೋರ್ ಮಾಡ್ತೀರಾ ಅಂದ್ರೆ ಒಳ್ಳೆ ಸ್ಕೋರ್. ಎರಡು ಆಪ್ಷನ್ಸ್ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪವರ್ಫುಲ್ ಆಗಿರುವಂತಹ ಒಂದು ಸೊಲ್ಯೂಷನ್ ಕೂಡ ನನ್ನ ಹತ್ರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಎಕನಾಮಿಕ್ಸ್ ನಲ್ಲಿ, ಎಕನಾಮಿಕ್ಸ್ ಅಲ್ಲಿ ನನಗೂ ಬಹಳ ಖುಷಿಯಾಗಿದೆ. ನಾನು ಬಹಳ ಕ್ಲಾಸಸ್ಗಳನ್ನ ಮಾಡಿದ್ದೆ ಎಕನಾಮಿಕ್ಸ್ಗಾಗಿ. ತುಂಬಾ ಜನ 100, 98, 97 ಮಾಡಿದ್ದಾರೆ. ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅಲ್ಲಿ ಕೂಡ ಕಡಿಮೆ ಸ್ಕೋರ್ ಆಗಿದೆ ಅಂಡ್ ಕೆಲವೊಬ್ರು ಫೇಲ್ ಕೂಡ ಆಗಿದ್ದಾರೆ. ಅವ್ರು ಏನ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಕ್ವಶನ್ ಬರುತ್ತೆ. ಎಕ್ಸಾಮ್ 2 ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ 30ರಿಂದ. ಹೌದಾ, ಏಪ್ರಿಲ್ 30ರಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಏನಿಲ್ಲ ಅಂದ್ರೆ ಒಂದು 12-13 ದಿನದ ಸಮಯ ನಿಮ್ಮ ಹತ್ರ ಉಳಿದಿದೆ. ಬೇಗ ಬೇಗ ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ, ನೀವು ಮತ್ತೆ ಮೊದಲು ಯಾವ ರೀತಿ ಓದಿದ್ರಿ ಅದೇ ರೀತಿ ಓದ್ತಾ ಹೋದ್ರೆ, ಅದೇ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋದ್ರೆ ನೀವು ಮತ್ತೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫೇಲ್ ಆಗಿದ್ರೆ ಅಂಡ್ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಬಹಳಷ್ಟು ಜನ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ನಲ್ಲಿ, ಅದು ಇಂಪಾರ್ಟೆಂಟ್ ಕ್ವಶನ್ಸ್, ಈ ಕ್ವಶನ್ಸ್, ಆ ಕ್ವಶನ್ಸ್ ಅಂತ ಹೇಳಿ. ಸೊ ಎಕ್ಸಾಮ್ ನಲ್ಲಿ ಆ ಕ್ವಶನ್ ಬರದೇ ಇದ್ದಾಗ ಯಾರು ಬಂದು ಅದರದ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಅಂಡ್ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಸರಿಯಾದಂತಹ ಮೆಥಡ್ ನಿಮಗೆ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಫೇಲ್ ಆಗಿರ್ತೀರಾ, ಕಡಿಮೆ ಸ್ಕೋರ್ ಆಗಿರ್ತೀರಾ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟನ್ನ ಫಾಲೋ ಮಾಡಿ ಸಾಕು, ನಾನು ನಿಮಗೆ ಪಾಸ್ ಮಾಡಿಸಿ ಕೊಡಿಸ್ತೀನಿ. ಫಸ್ಟ್ ಒನ್, ಹೌ ಟು ಪ್ರಿಪೇರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಬೇಕು. ಈ ಪ್ರಿಪರೇಷನ್ ಅಲ್ಲಿ ಇಲ್ಲಿ ಬರುವಂತದ್ದು ಮುಖ್ಯವಾಗಿ ಏನನ್ನ ಓದಬೇಕು ಅಂಡ್ ಏನನ್ನ ಓದಬಾರದು ಅನ್ನೋದು ಕೂಡ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಟೈಮ್ ಹಾಕಿ, ಎಫರ್ಟ್ ಹಾಕಿ ಏನು ಪ್ರಯೋಜನ ಸಿಗ್ಲಿಲ್ಲ, ಮತ್ತೆ ಫೇಲ್ ಆದ್ರಿ, ಕಡಿಮೆ ಸ್ಕೋರ್ ಬಂತು ಅಂದ್ರೆ ನಿಮ್ಮ ಕಾನ್ಫಿಡೆನ್ಸೇ ಕಳ್ಕೊಳ್ತೀರಾ. ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ನೀವು ಕಳ್ಕೋಬಾರ್ದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಯಾಕೆಂದ್ರೆ ಜೀವನದಲ್ಲಿ ನೀವು ಮಾಡುವಂತ ಚಿಕ್ಕ ಚಿಕ್ಕ ಸಾಧನೆಗಳಿಂದ ಕಾನ್ಫಿಡೆನ್ಸ್ ಬರುತ್ತೆ ಹೊರತು ಯಾವುದೇ ಮೋಟಿವೇಶನಲ್ ಟಾಕ್ ನಿಂದ ಅಲ್ಲ. ಇನ್ನು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್. ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಡೈರೆಕ್ಟ್ಲಿ ಕೊಟ್ಟು ಇಷ್ಟು ಓದ್ಕೊಂಡ್ಬಿಡಿ ಅದು ಹೇಳೋದಿಲ್ಲ. ಸೊ ಅದು ವರ್ಕ್ ಆಗೋದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿದೆ, ಸ್ಟೂಡೆಂಟ್ಸ್ಗೆ ನಾವು ಬೇಸಿಕ್ ಇಂದ ಕಲಿಸ್ಬೇಕಾಗುತ್ತೆ, ರೆಡಿ ಮಾಡಬೇಕಾಗುತ್ತೆ. ಅಂದಾಗ ನಿಮ್ಗೆ ಎಕ್ಸಾಮ್ ನಲ್ಲಿ ಹೋಗಿ ಬರೆಯುವಂತಹ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು ಎಷ್ಟೋ ಜನ ಪ್ಲಾನ್ ಮಾಡಿರ್ತಾರೆ, ಸೊ ಎಕ್ಸಾಮ್ 2 ಈಸಿಯಾಗಿ ನಡೆಯುತ್ತೆ, ಹೇಗಾದ್ರೂ ಪಾಸ್ ಆಗ್ತೀನಿ ಅಂತ ಹೇಳಿ. ಸೊ ಅದನ್ನ ತಲೆಯಿಂದ ತೆಗೆದ್ಬಿಡಿ. ಯಾಕೆಂದ್ರೆ ನೀವೇ ಲಾಜಿಕಲಿ ಯೋಚನೆ ಮಾಡಿ, ಒಂದಾದ್ರೂ ಕಾಂಪಿಟೇಟಿವ್ ವೈಸ್ ಬರೆಯೋದು ಬಹಳ ಡಿಫಿಕಲ್ಟ್ ರೀ. ಇದು ಯಾವುದೇ 10th ಎಕ್ಸಾಮ್ ನಲ್ಲಿ ಅವಾಗ ಸ್ವಲ್ಪ ಅಲೌ ಮಾಡ್ತಿದ್ರು. ಇನ್ಫ್ಯಾಕ್ಟ್ 10th ಎಕ್ಸಾಮ್ ನಲ್ಲಿ ಟೀಚರ್ಸ್ ಕೂಡ ಬಂದು ಹೇಳ್ತಿದ್ರು, ನಾವು ನೋಡಿದ್ದೀವಿ. ಬಟ್ 12th ನಲ್ಲಿ ಆ ರೀತಿ ನಡೆಯೋದಿಲ್ಲ. ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಹೇಳಿ ಕೊಡೋರು ಯಾರು ಇಡೋದಿಲ್ಲ. ಇನ್ನು ಅಕ್ಕಪಕ್ಕದಲ್ಲಿ ನೋಡಿ ಬರಿತೀನಿ ಅಂದ್ರೆ ನೋಡಿ, ಅಲ್ಲಿ ಯಾರು ಬರೀಲಿಕ್ಕೆ ಬಂದಿದ್ದಾರೆ, ಆಲ್ಮೋಸ್ಟ್ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಅವ್ರದ್ದು ಪಾಸ್ ಆಗೋದು ಅವ್ರಿಗೆ ಕಷ್ಟ ಇರುತ್ತೆ. ಇನ್ನು ನೀವು ಪಾಸ್ ಆಗ್ತೀರಾ ಅಂದ್ರೆ ಅದು ಬಹಳ ನಿಮಗೆ ಡಿಫಿಕಲ್ಟ್ ಆಗಲಿದೆ. ಇನ್ನು ಕಾಂಪಿಟೇಟಿವ್ ಇದು ನಡೆಯೋದಿಲ್ಲ, ಅಷ್ಟು ಈಸಿಯಾಗಿ ಇರೋದಿಲ್ಲ. ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತಾರೆ. ಸೊ ಹಾಗಾಗಿ ಅದು ಕೂಡ ಇಲ್ಲಿ ಪಾಸಿಬಲ್ ಇಲ್ಲ. ಅದು ಕಾಲೇಜ್ನ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಇಲ್ಲಿ ನಿಮಗೆ ಪರ್ಸನಲ್ ಗೈಡೆನ್ಸ್ ನ ಅವಶ್ಯಕತೆ ಇದೆ. ಅಂದ್ರೆ ನಿಮ್ಮ ಪ್ರಾಬ್ಲಮ್ ಏನು, ಎಲ್ಲರದು ಪ್ರಾಬ್ಲಮ್ ಸೇಮ್ ಇರೋದಿಲ್ಲ. ಇಂಗ್ಲಿಷ್ ಅಲ್ಲಿ ಕೆಲವೊಬ್ರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಕೆಲವೊಬ್ರದ್ದು ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಕೆಲವೊಬ್ರದ್ದು ಬೇರೆ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಅರ್ಥ ಮಾಡ್ಕೊಂಡು ನಿಮಗೆ ಪರ್ಸನಲ್ ಗೈಡೆನ್ಸ್ ನ ಅವಶ್ಯಕತೆ ಇದೆ. ಅದು ಕೂಡ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನೀಗ.
ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇದು ಪ್ರತಿಯೊಬ್ಬರಿಗೆ ಪರ್ಸನಲ್ ಗೈಡೆನ್ಸ್ ಮಾಡೋದು. ಆದರೂ ಕೂಡ ನಿಮ್ಮನ್ನ ಇಂಗ್ಲಿಷ್ನಲ್ಲಿ ಪಾಸ್ ಮಾಡಿಸ್ಲಿಕ್ಕೆ, ಒಳ್ಳೆ ಸ್ಕೋರನ್ನು ಕೊಡಿಸ್ಲಿಕ್ಕೆ ಈ ಒಂದು ಪ್ರಯತ್ನ ನನ್ನ ಕಡೆಯಿಂದ ಇರಲಿದೆ. ಸೊ ಇನ್ನು ಯಾವ ರೀತಿ ಇರಲಿದೆ ಅಂದರೆ ಇದು ಪ್ರಾಪರ್ ಆಗಿ ನಡೆಯಲಿದೆ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸಲ್ಲಿ. ಇಂಗ್ಲಿಷ್ನಲ್ಲಿ ನೀವು ಕಡಿಮೆ ಸ್ಕೋರ್ ಆಗಿದ್ರೆ ಅಥವಾ ಫೇಲ್ ಆಗಿದ್ರೆ, ಕಡಿಮೆ ಸ್ಕೋರ್ ಆದವರು ಕೂಡ ಬರೀರಿ, ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ. ಅದರಿಂದ ಜೀವನದಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ಇರುತ್ತಲ್ಲ, ಇವತ್ತು ಇಂಗ್ಲಿಷ್ನಲ್ಲಿ 40, 50, 25, 30 ಬಂದಿದ್ರೆ ಇನ್ನೊಂದ್ಸಲ ಬರೀರಿ 70, 80 ಸ್ಕೋರ್ ಮಾಡಿ, 90, 90 ಪ್ಲಸ್ ಸ್ಕೋರ್ ಮಾಡಿ. ಅದು ಇಡೀ ಜೀವನ ಪರ್ಮನೆಂಟ್ ಆಗಿ ಉಳಿಯುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ. ಹೇಳಿಗೂ ಕೂಡ ಸ್ವಲ್ಪ ಹೆಮ್ಮೆಯಿಂದ ಹೇಳ್ತೀರಾ ಇಷ್ಟು ಪರ್ಸೆಂಟೇಜ್ ಆಗಿತ್ತು ಅಂತ ಹೇಳಿ. ಓಕೆ, ಸೊ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ನಿಂದ. ಟಾಪರ್ಸ್ ಬಗ್ಗೆ ನಾನು ಬಹಳ ಮಾತಾಡೋದಿಲ್ಲ, ಆಲ್ರೆಡಿ ಬಹಳ ಡಿಸ್ಕಷನ್ ನಡೀತಾ ಇದೆ ಟಾಪರ್ಸ್ನ ಮೇಲೆ. ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಟೂಡೆಂಟ್ಸ್ ನಿಮ್ಮ ತರಾನೇ ಇವರು ಸ್ಟೂಡೆಂಟ್ಸ್, ಇವರೇನು ಮೇಲಿಂದ ಬಂದವರಲ್ಲ ಟಾಪರ್ಸ್ ಆಗ್ಲಿಕ್ಕೆ. ಇವರು ಕೂಡ ನಿಮ್ಮ ತರಾನೇ ಕಾಲೇಜ್ಗೆ ಹೋದವರು, ನಾರ್ಮಲ್ ಆಗಿ ಕಾಲೇಜ್ಗೆ ಹೋಗಿ ಸ್ವಲ್ಪ ಡೈಲಿ ಓದಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಳ್ಳೆ ಪರ್ಸೆಂಟೇಜ್ ಮಾಡಿದ್ದಾರೆ. ನೀವು ಕೂಡ ಇದನ್ನ ಮಾಡಬಹುದು. ಬಹಳ ರಾಕೆಟ್ ಸೈನ್ಸ್ ಏನಿಲ್ಲ, ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿ ಅಂಡ್ ದೆನ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಡೈಲಿ 1 ತಾಸು ಕೊಟ್ಟರು ನೀವು ನನಗೆ ಸಾಕು. ಈಗ ನೆಕ್ಸ್ಟ್ 15 ದಿನದಲ್ಲಿ ಆರಾಮಾಗಿ ನಾನು ನಿಮಗೆ ಒಳ್ಳೆ ಸ್ಕೋರ್ ಒಂದಿಗೆ ಇಂಗ್ಲಿಷ್ ಅಂಡ್ ಎಕನಾಮಿಕ್ಸ್ ಅನ್ನ ಪಾಸ್ ಮಾಡಿಸಬಹುದು. ನಮ್ಮ ಹರೀಶ್ ಅನ್ನುವಂತಹ ಸ್ಟೂಡೆಂಟ್ ಎಕನಾಮಿಕ್ಸ್ ಇಂಗ್ಲಿಷ್ ನನ್ನ ಕಡೆನೇ ಕಲ್ತಿರುವಂತಹ ಸ್ಟೂಡೆಂಟ್. ಸೆಕೆಂಡ್ PUC ಟಾಪರ್ಸ್ ಕೋರ್ಸ್ ಅಲ್ಲಿ ನೋಡಿ ಇಂಗ್ಲಿಷ್ ಕಲ್ತು ಇಂಗ್ಲಿಷ್ನಲ್ಲಿ 84 ಅಂಡ್ ಎಕನಾಮಿಕ್ಸ್ ನಲ್ಲಿ 100ಗೆ 96 ಸ್ಕೋರ್ ಮಾಡಿದಾನೆ. ಕಂಗ್ರಾಚುಲೇಷನ್ ಹರೀಶ್. ಅದೇ ರೀತಿ ಮಕಿಯಾ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ನಲ್ಲಿ 94 ಸ್ಕೋರ್ ಆಗಿದೆ. ಸೊ ಈ ರೀತಿ ನೀವು ಕೂಡ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಸಂಜಯ್ ಅನ್ನೋದ ಸ್ಟೂಡೆಂಟ್ 96% ಓವರ್ ಆಲ್, ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100. ಬಹಳ ಖುಷಿ ಆಗುತ್ತೆ ಎಕನಾಮಿಕ್ಸ್ ಅಲ್ಲಿ 100ಕ್ಕೆ 100. ಇದು ಯಾಕಂದ್ರೆ ನಂದು ಟಾರ್ಗೆಟ್ ಇತ್ತು ಸೆಕೆಂಡ್ PUC ಇದ್ದಾಗ ಎಕನಾಮಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡಬೇಕು ಅಂತ ಹೇಳಿ. ಬಟ್ ನಾನು ಸ್ಕೋರ್ ಮಾಡಿದೆ 99 ಮಾರ್ಕ್ಸ್, 1 ಮಾರ್ಕ್ಸ್ ಅನ್ನ ಕಳ್ಕೊಂಡೆ. ಅದೇ ಕಾರಣದಿಂದ ನಾನು ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಕನಾಮಿಕ್ಸ್ ಅನ್ನ. ಸೊ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನನಗೆ ಎಕನಾಮಿಕ್ಸ್ ಅಲ್ಲಿ ನನ್ನ ಕ್ಲಾಸಸ್ ಇಂದ 100 ಸ್ಕೋರ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ. ಇಂಗ್ಲಿಷ್ ಅಲ್ಲಿ 92 ಸ್ಕೋರ್ ಮಾಡಿದ್ದಾರೆ. ಸಿದ್ಧಾರ್ಥ್ ಅನ್ನುವಂತಹ ಸ್ಟೂಡೆಂಟ್ 94% ಓವರ್ ಆಲ್, ಇಂಗ್ಲಿಷ್ ನಲ್ಲಿ 90 ಸ್ಕೋರ್ ಮಾಡಿದ್ದಾರೆ. ಇನ್ನು ಭಾವನಾ ಅನ್ನುವಂತಹ ಸ್ಟೂಡೆಂಟ್ ಪರ್ಸೆಂಟೇಜ್ 96 ಆಗಿದೆ, ಎಕನಾಮಿಕ್ಸ್ ಅಲ್ಲಿ 98, ಇಂಗ್ಲಿಷ್ ನಲ್ಲಿ 95. ಅಂಡ್ ದೆನ್ ನಸೀಹಾ ಅನ್ನುವಂತಹ ಸ್ಟೂಡೆಂಟ್ ಇಂಗ್ಲಿಷ್ ಅಲ್ಲಿ 95, ಓವರ್ ಆಲ್ ಪರ್ಸೆಂಟೇಜ್ ಬಂದು 95 ಸ್ಕೋರ್ ಮಾಡಿದ್ದಾರೆ. ಸುಚಿತ್ರಾ ಅನ್ನೋಂತಹ ಸ್ಟೂಡೆಂಟ್ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ಕಲಿತು ಇಂಗ್ಲಿಷ್ ನಲ್ಲಿ 75, ಎಕನಾಮಿಕ್ಸ್ ನಲ್ಲಿ 93 ಸ್ಕೋರ್ ಮಾಡಿದ್ದಾರೆ. ಇನ್ನು ರೂಪಾ ದೇವಿ ಅನ್ನೋದ ಸ್ಟೂಡೆಂಟ್ ಓವರ್ ಆಲ್ ಪರ್ಸೆಂಟೇಜ್ 86, ಎಕನಾಮಿಕ್ಸ್ ಅಲ್ಲಿ 86 ಆಗಿದೆ ಅಂಡ್ ಇಂಗ್ಲಿಷ್ ನಲ್ಲಿ 71%. ಅಂಡ್ ಇಂಗ್ಲಿಷ್ ಅಲ್ಲಿ 82 ಸ್ಕೋರ್ ಮಾಡಿರುವಂತಹ ನಮ್ಮ ಮಹಾದೇವ ಸ್ವಾಮಿ ಇಂಗ್ಲಿಷ್ ಓವರ್ ಆಲ್ ಪರ್ಸೆಂಟೇಜ್ 90 ಆಗಿದೆ. ಈ ರೀತಿ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಕಡೆ. ಸೊ ನಾನು ಕೆಲವೊಂದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೋ ಸ್ಕ್ರೀನ್ ಶಾಟ್ಸ್ಗಳನ್ನ ನೋಡ್ಬೋದು. ರಿಸಲ್ಟ್ ಬಂದ ತಕ್ಷಣ ನನಗೆ ಬಹಳ ಮೆಸೇಜ್ಗಳು ಬರ್ತಾ ಇವೆ. ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಗೈಡೆನ್ಸ್ ಇಂದಾಗಿ, ಕೋರ್ಸ್ ಇಂದಾಗಿ, ಸಪೋರ್ಟ್ ಇಂದಾಗಿ ಒಳ್ಳೆ ಸ್ಕೋರ್ ಆಗಿದೆ, ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ. ನಾವೆಲ್ಲರೂ ಸೇರಿ ಎಫರ್ಟ್ಸ್ ಹಾಕಿದ್ವಿ, ತುಂಬಾ ಪ್ರಯತ್ನ ಮಾಡಿದ್ವಿ, ಹಾರ್ಡ್ ವರ್ಕ್ ಮಾಡಿದ್ವಿ, ಒಳ್ಳೆ ಸ್ಕೋರ್ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಅಂಡ್ ಇಡೀ ಜೀವನ ರಿಸಲ್ಟ್ ನಿಮಗೆ ನೆನಪಿರುತ್ತೆ, ನೋ ಡೌಟ್. ಇನ್ನು ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅಂಡ್ ಇಂಗ್ಲಿಷ್, ಈಗ ಎಕ್ಸಾಮ್ ಇರೋದು ಯಾವಾಗ? ಎಕ್ಸಾಮ್ ಫಸ್ಟ್ ನೋಡಿ ನಿಮ್ದು ಇಂಗ್ಲಿಷ್ ಎಕ್ಸಾಮ್ ಬಂದು ಮೇ 4ನೇ ತಾರೀಕಿಗೆ ಇದೆ. ಇನ್ನೊಂದು 15-16 ದಿನ ಸಮಯ ನಿಮ್ಮ ಹತ್ರ ಇದೆ. ಎಕನಾಮಿಕ್ಸ್ ಬಂದು ಮೇ 6ನೇ ತಾರೀಕಿಗೆ ನಿಮ್ಮ ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಸೊ ಈಗ ಏನು ಮಾಡಬೇಕು ಅಂದ್ರೆ, ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸ್ಟ್ರಾಂಗ್ಲಿ, ನೀವು ಯಾವುದೋ ಒಂದು ಕೋರ್ಸಲ್ಲಿ ಪ್ರಿಪರೇಷನ್ ಮಾಡಿ ಅಲ್ಲಿ ಇಲ್ಲಿ ಫ್ರೀ ಕಾಂಟೆಂಟ್ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನಿಮಗೆ ಪರ್ಸನಲ್ ಗೈಡೆನ್ಸ್ನ ಅವಶ್ಯಕತೆ ಇದೆ. ನಿಮಗೆ ಈಗ ಎಷ್ಟೋ ವಿದ್ಯಾರ್ಥಿನ ನೋಡ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ, ಎಕನಾಮಿಕ್ಸ್ ಅಲ್ಲಿ ಕಡಿಮೆ ಸ್ಕೋರ್ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್, ಈಗ ಅವ್ರಿಗೆ ಪರ್ಸನಲ್ ಆಗಿ ನಾನು ತಿಳಿಸ್ಬೇಕಾಗ್ತಾ ಇದೆ ನಿಮ್ಮ ಸಮಸ್ಯೆ ಏನು, ಯಾವ ಚಾಪ್ಟರ್ಸ್ ಓದಿ, ಯಾವುದನ್ನ ಬಿಡಿ, ಹೇಗೆ ಪ್ರಿಪರೇಷನ್ ಮಾಡಿ ಅಂತ ಹೇಳಿ. ಜಸ್ಟ್ ನಿಮಗೆ ಇದು ಇಂಪಾರ್ಟೆಂಟ್ ಕ್ವಶನ್ ತಗೊಳ್ಳಿ ಅಂತ ಬಿಟ್ರೆ ನೀವು ಮತ್ತೆ ಪಾಸ್ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅದು ನಿಮಗೆ ಗೊತ್ತಿಲ್ಲ. ಅಲ್ಲಿ ನೀವು ಸಮಸ್ಯೆನ ಏನ್ ಮಾಡ್ತೀರಾ, ಫೇಸ್ ಮಾಡ್ತೀರಾ. ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ. ಒಂದ್ಸಲ ಫೇಲ್ ಆದ ನಂತರ ಮತ್ತೆ ಒಂದು ವರ್ಷ ವೇಟ್ ಮಾಡಬೇಕು, ಆ ತಪ್ಪನ್ನ ಮಾಡಬೇಡಿ. ಇನ್ನು ನಿಮಗೂ ಕೂಡ ನಾನು ಸೆಕೆಂಡ್ PUC ಇಂಗ್ಲಿಷಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ರೆಡಿ ಮಾಡಬಹುದು. ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಡೈಲಿ 1 ತಾಸು ಕೊಡಿ, ಇನ್ನು 10-15 ದಿನ ಸಮಯ ಇದೆ. ಸೊ ಈ ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅಲ್ಲಿ ನಾನು ನಿಮ್ಗೆ ಎಲ್ಲವನ್ನ ಕಲಿಸ್ಕೊಡ್ತೇನೆ. ಸೊ ಇದು ಸೆಕೆಂಡ್ PUC ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇದೆಯಲ್ಲ, ಇದೇ ಕೋರ್ಸ್ ಇಂದ ಈಗ 100 ಸ್ಟೂಡೆಂಟ್ಸ್ 90+ ಸ್ಕೋರ್ ಮಾಡಿದ್ದಾರೆ ಇಂಗ್ಲಿಷ್ ನಲ್ಲಿ. ಅಂಡ್ ನೀವು ಕೂಡ ಮಾಡಬಹುದು. ನನಗೆ ಡೈಲಿ 1 ತಾಸು ಕೊಡಿ, 10-15 ತಾಸಿನ ಸಮಯದಲ್ಲಿ ರೆಡಿ ಮಾಡ್ತೇನೆ. ಇನ್ನು ಈಗೊಂದು ಕೋರ್ಸ್ ಅನ್ನ ಜಾಯಿನ್ ಆಗಿ, ಯಾವುದಕ್ಕಾಗಿ, ಇಂಗ್ಲಿಷ್ಗಾಗಿ. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಇರುತ್ತೆ ಅಂಡ್ ನಾನು ನಿಮಗೆ ಗೈಡ್ ಮಾಡ್ತೀನಿ ಏನು ಓದಬೇಕು, ಏನು ಬಿಡಬೇಕು ಅಂತ ಹೇಳಿ, ನಿಮ್ಮ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಂಡ ನಂತರ. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಇರುತ್ತೆ. ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಇಂದ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಈ ರೀತಿ ಕೋರ್ಸ್ ಕಾಣಿಸುತ್ತೆ. ಅಂಡ್ ಪ್ಲಸ್ ಫೀಸ್ ಕೂಡ ಬಹಳ ಕಡಿಮೆ ಇಟ್ಟಿದ್ದೀನಿ. ಆಕ್ಚುಲಿ ಇದು 2,500 ರೂಪಾಯಿ ಇದೆ.
ಬಟ್ ನಿಮಗೆ ಈಗ ಎಕ್ಸಾಮ್ ಬಂದಿದೆ, ಫೇಲ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಡಿಸ್ಕೌಂಟ್ ಮಾಡಿ ಕೇವಲ 859 ರುಪೀಸ್ನಲ್ಲಿ ಅವೈಲೇಬಲ್ ಇದೆ. ಸೊ ಆರಾಮಾಗಿ ಆ ಒಂದು ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಕಡಿಮೆ ಅಮೌಂಟನ್ನು ಫೀಸನ್ನು ಇಡಲಾಗಿದೆ. ಇನ್ನು ಎಕನಾಮಿಕ್ಸ್ ಅಂತ ಬಂದಾಗ ಎಕನಾಮಿಕ್ಸ್ ಈ ಸಲ ಪ್ರಾಪರ್ ಕೋರ್ಸ್ ಮಾಡಲಾಗಿದೆ. ಸೊ ಇದರಲ್ಲಿ ನಿಮಗೆ ಪರ್ಸನಲ್ ಗೈಡೆನ್ಸ್ ಜೊತೆಯಲ್ಲಿ ಎಕನಾಮಿಕ್ಸ್ ಅಲ್ಲಿ ಒಳ್ಳೆ ಸ್ಕೋರ್ನೊಂದಿಗೆ ಯಾವ ರೀತಿ ಎಕ್ಸಾಮ್ 2 ನಲ್ಲಿ ಪಾಸ್ ಆಗಬೇಕು ಅದು ಪ್ರಾಪರ್ ಕೋರ್ಸ್ ಆಗಿರುತ್ತೆ. ಸೊ ಇದರದ್ದು ಫೀಸ್ ಬಂದು ನೋಡಿ ಕೇವಲ 1059 ರೂಪಾಯಿ ಇದೆ. 1059 ರುಪೀಸ್ ಇದೆ ಪರ್ ಸ್ಟೂಡೆಂಟ್. ಸೊ ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಯಾವ ಚಾಪ್ಟರ್ಸ್ ಓದಬೇಕು, ಅದರ ಕ್ಲಾಸಸ್, ಅದರ ನೋಟ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದನ್ನ ಬಿಡಬೇಕು, ಎಷ್ಟು ದಿನದಲ್ಲಿ ಎಷ್ಟು ಓದಬೇಕು, ಅದೆಲ್ಲ ಪ್ರಾಪರ್ ಪ್ಲಾನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದು ಕೇವಲ ಬುಕ್ ಆಗಿರೋದಿಲ್ಲ, ಪ್ರಾಪರ್ ಕೋರ್ಸ್ ಆಗಿರುತ್ತೆ. ನಿಮ್ಗೆ ಏನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಇನ್ನು ಟೈಮ್ ವೇಸ್ಟ್ ಮಾಡಬೇಡಿ. ಎಂಡಲ್ಲಿ ಮಾಡ್ತೀನಿ, 2 ದಿನ ಮುಂಚೆ ಇದ್ದಾಗ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತೀನಿ, ನಡೆಯೋದಿಲ್ಲ. ಪೇರೆಂಟ್ಸ್ ಬಹಳಷ್ಟು ನಿಮ್ಮಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಎಷ್ಟು ಜನ ಪೇರೆಂಟ್ಸ್ ನನಗೆ ಕಾಲ್ ಮಾಡಿ ಇರ್ತಾರೆ, ಸರ್ ನನ್ನ ಮಗನಿಗೆ ಏನಾದರೂ ಮಾಡಿ ಇಂಗ್ಲೀಷ್ ಪಾಸ್ ಮಾಡಿ, ಎಷ್ಟಾದರೂ ರೊಕ್ಕ ಕೊಡ್ತೀನಿ ನನಗೆ ಏನಾದರೂ ಮಾಡಿ ಇಂಗ್ಲೀಷನ್ನು ಪಾಸ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ನಿಮಗೆ ತುಂಬ ಕಡಿಮೆ ಫೀಸನ್ನು ಇಟ್ಟಿದ್ದೀನಿ. ಆ್ಯಂಡ್ ನೀವು ಇಂಗ್ಲೀಷ್ ಎಕನಾಮಿಕ್ಸಲ್ಲಿ ಕಡಿಮೆ ಸ್ಕೋರ್ ಆಗಿದ್ರೆ ಅಥವಾ ಫೇಲ್ ಆಗಿದ್ರೆ ಬೇಗ ಜಾಯಿನ್ ಆಗಿ. ನೀವು ನನಗೆ ಹೆಚ್ಚು ಸಮಯ ಕೊಟ್ಟಷ್ಟು ನಿಮಗೆ ಒಳ್ಳೆ ಸ್ಕೋರ್ನೊಂದಿಗೆ ಪಾಸ್ ಮಾಡಲಿಕ್ಕೆ ನನಗೂ ಕೂಡ ಸಾಧ್ಯ ಆಗುತ್ತೆ. 1 ದಿನ 2 ದಿನ ಮುಂಚೆ ಬಂದು ಸರ್ ನನಗೆ ಏನಾದರೂ ಮಾಡಿ ಪಾಸ್ ಮಾಡಿಸಿ ಅಂದರೆ ಅದು ನನಗೂ ಕೂಡ ಡಿಫಿಕಲ್ಟ್ ಆಗುತ್ತೆ. ಯಾಕೆಂದರೆ ನಿಮ್ಮ ಲೆವೆಲ್ ಇಲ್ಲಿರುತ್ತೆ, ಇಲ್ಲಿಂದ ನಿಮಗೆ ಈ ಲೆವೆಲ್ಗೆ ತರಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ನಿಮ್ಮ ಟೀಚರ್ಗೆ ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ನಾನು ನಿಮಗೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ನೊಂದಿಗೆ ಪಾಸ್ ಮಾಡಿಸ್ತೀನಿ. ಸೊ ಜಾಯಿನ್ ನಾವು, ಸ್ಕೋರ್ ಹೈ ಮಾರ್ಕ್ಸ್ ಇನ್ ಎಕ್ಸಾಮ್ 2. ಜಸ್ಟ್ ನಾನು ಪಾಸ್ ಆಗಬೇಕು. ಈಗ ಜಸ್ಟ್ 30-40 ಮಾರ್ಕ್ಸ್ ತೊಗೊಂಡವರು ಫೇಲ್ ಆದವರು ಒಂದು ಒಳ್ಳೆ ಟಾರ್ಗೆಟ್ ಇಟ್ಕೊಳ್ಳಿ. ಜಸ್ಟ್ ಪಾಸ್, ಯಾಕೆ ಒಳ್ಳೆ ಟಾರ್ಗೆಟ್ ಇಟ್ಕೊಂಡು ಪಾಸ್ ಆಗಿ ಬಹಳ ನಿಮ್ಗೆ ಅನುಕೂಲ ಆಗುತ್ತೆ. ಇದರಿಂದ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ನಿಮಗೆ ಆಗೋದಿಲ್ಲ, ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಾನೆ ಆ ರೀತಿ ಏನು ಬರೋದಿಲ್ಲ. ಅದೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ನಿಮಗೆ ಸಿಗ್ತಾ ಇದೆ, ರೈಟ್. ನಿಮ್ಗೆ ಏನಾದರೂ ಅಡ್ಮಿಷನ್ ತೊಗೊಳ್ದಿದ್ರೆ, ಡೌಟ್ಸ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8150853340 ನಂಬರ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಭಯ ಪಡಬೇಡಿ, ಡಿಸಪಾಯಿಂಟೆಡ್ ಆಗಬೇಡಿ ಆ್ಯಂಡ್ ಹೋಪನ್ನು ಕಳ್ಕೊಬೇಡಿ. ಇನ್ನು ಬಹಳ ಅವಕಾಶಗಳಿವೆ ಲೈಫ್ನಲ್ಲಿ. ಇದು ಮೊದಲನೇ ಒಂದು ಅವಕಾಶ. ಒಂದು ಅವಕಾಶದಲ್ಲಿ ಏನೋ ಹಿನ್ನಡೆ ಆಗಿದೆ, ಬಟ್ 2ನೇ ಅವಕಾಶದಲ್ಲಿ ಡೆಫಿನೆಟ್ಲಿ ಒಳ್ಳೆ ಸ್ಕೋರನ್ನು ನಾನು ನಿಮಗೆ ಮಾಡಿಸಿ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ.